ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 22ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಯೇಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನ ತೇಷು ರಮತೆ ಬುಧಃ. ಅನುವಾದ: ಈ ಇಂದ್ರಿಯ ಹಾಗೂ ವಿಷಯಗಳ ಸಂಯೋಗದಿಂದ ಉತ್ಪನ್ನವಾಗುವ ಯಾವ ಸಮಸ್ತ ಭೋಗಗಳಿವೆಯೋ ಅವು ಒಂದೊಮ್ಮೆ ವಿಷಯೀ ಪುರುಷರಿಗೆ ಸುಖರೂಪವಾಗಿ ಭಾಸವಾಗುತ್ತವೆಯಾದರೂ ಸಹ ನಿಸ್ಸಂದೇಹವಾಗಿ ದುಃಖಕ್ಕೆ ಕಾರಣವಾಗಿವೆ ಮತ್ತು ಆದಿ ಅಂತ್ಯವುಳ್ಳವುಗಳು, ಅರ್ಥಾತ್ ಅನಿತ್ಯವಾಗಿವೆ. ಅದಕ್ಕಾಗಿ ಹೇ ಅರ್ಜುನ, ಬುದ್ಧಿವಂತರಾದ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತನ ಪ್ರಾಪ್ತಿ ಆಗಬೇಕು ಅಂತಂದರೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಬೇಕು. ಅದೇ ನಮಗೆ ಕಾರಣವಾಗೋದು. ನಮಗೆ ಭಗವಂತ ಬೇಕಾ? ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ಈಗ ಈ ಒಂದು ಶ್ಲೋಕದಲ್ಲಿ ಇಂದ್ರಿಯ ಭೋಗಗಳಿದೆಯಲ್ಲ ಅದೇ ದುಃಖಕ್ಕೆ ಕಾರಣ, ಮತ್ತು ಅದೆಲ್ಲ ಅನಿತ್ಯವಾಗಿರುವಂಥದ್ದು ಅಂತ ಹೇಳ್ತಾ ಭಗವಂತ ಅದರಲ್ಲಿ ಆಸಕ್ತಿ ರಹಿತನಾಗಿರಬೇಕು ಅನ್ನೋದನ್ನ ಸಂಕೇತ ಮಾಡಿ ಇಲ್ಲಿ ಹೇಳಿದ್ದಾನೆ. ಅಂದರೆ ಏನು? ಯಾವುದನ್ನ ಮಾಡಿದ್ರೆ ಭಗವಂತನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ದ. ಈಗ ಭೋಗಗಳು ದುಃಖಕ್ಕೆ ಕಾರಣ. ಇಂದ್ರಿಯ ಭೋಗಗಳು ಏನಿದೆಯೋ ಅದೇ ನಮ್ಮ ದುಃಖಗಳಿಗೆ ಕಾರಣ, ಮತ್ತು ಅದು ಶಾಶ್ವತವಾಗಿರುವಂಥದ್ದಲ್ಲ, ಅದು ಅನಿತ್ಯ ಅಂತ ಹೇಳ್ತಾ ಅದರಲ್ಲಿ ಆಸಕ್ತಿ ರಹಿತನಾಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಯಾವಾಗ ನಮ್ಮಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೋ ಆಗ ನಾವು ಭಗವಂತನಿಂದ ದೂರ ಹೋಗ್ತಾ ಇರ್ತೀವಿ, ಆಯಿತಾ? ಇನ್ನೂ ಒಂದಷ್ಟು ಡಿಸ್ಟೆನ್ಸ್ ನಮಗೆ ಬಂದ್ಬಿಡುತ್ತೆ. ಆಮೇಲೆ ಯಾವುದನ್ನ ನಾವು ಇದು ಸಂತೋಷ, ಇದು ಸುಖ ಅಂತಂದ್ಬಿಟ್ಟೆಲ್ಲ ಅಂದ್ಕೊಂಡಿದ್ದೀವೋ ನಿಜವಾಗ್ಲೂ ಅದೇ ನಮ್ಮ ದುಃಖಕ್ಕೆ ಕಾರಣ. ಅದೆಲ್ಲ ಅನಿತ್ಯವಾಗಿರುವಂಥದ್ದು, ಸದಾ ನಮ್ಮ ಹತ್ರ ಇರುವಂಥದ್ದಲ್ಲ. ಈಗ ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ನನ್ನ ಮಗ SLCನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಳ್ತೀವಿ. ಇಲ್ಲ, ನನ್ನ ಮಗನಿಗೆ ಯಾವುದಾದ್ರೂ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ಬಿಟ್ರೆ ನಾನು ಸಂತೋಷವಾಗಿ ಇರ್ತೀನಿ ಅಂತ ಕೆಲವರು ಅಂದ್ಕೊಳ್ತಾರೆ. ಇನ್ನೂ ಕೆಲವರು ನಾನು ದೊಡ್ಡದೊಂದು ಬಂಗ್ಲೆ ಮಾಡ್ಕೊಂಬಿಟ್ರೆ ನಾನು ಸಂತೋಷವಾಗಿರ್ತೀನಿ ಅಂದ್ಕೊಳ್ತಾರೆ. ಆದರೆ ಅದು ಸಿಕ್ಕಿದ ಮೇಲೆ ನಿಜವಾಗ್ಲೂ ಅವರಿಗೆ ಸಂತೋಷ ಸಿಗುತ್ತಾ, ಅಥವಾ ಆ ಸಂತೋಷ ಕಂಟಿನ್ಯೂಸ್ ಆಗಿರುತ್ತಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನು ಅನುಭವಿಸಿರ್ತೀವಿ. ಈಗ ನನಗೆ ಒಂದು ದೊಡ್ಡ ಮನೆ ಸಿಕ್ಬಿಟ್ರೆ ನಾನು ಚೆನ್ನಾಗಿರ್ತೀನಿ, ಅಥವಾ ನನಗೆ 1 ಕೋಟಿ ರೂಪಾಯಿ ಸಿಕ್ಬಿಟ್ರೆ ಚೆನ್ನಾಗಿರ್ತೀನಿ, ನಾನು ಸಂತೋಷವಾಗಿರ್ತೀನಪ್ಪ ದುಡ್ಡಿದ್ಬಿಟ್ರೆ ಅಂತ ಅಂದ್ಕೊಳ್ತೀವಿ. ಆ ದುಡ್ಡು ನಮ್ಮ ಹತ್ರ ಬರುತ್ತೆ ಅಂತ ಇಟ್ಕೊಳ್ಳಿ ಹೆಂಗೋ. ಆಮೇಲೆ ಅದನ್ನು ಸೆಕ್ಯೂರ್ ಮಾಡೋದಕ್ಕೆ ಏನೆಲ್ಲ ಯೋಚನೆ ಮಾಡ್ತೀವಿ. ಯಾರು ಕಳ್ಳರು ಬಂದ್ಬಿಡ್ತಾರೋ, ಅಥವಾ ಬ್ಯಾಂಕಲ್ಲಿಟ್ಟರೆ ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೋ, ಹೀಗೆ ನಾನಾ ಥರದ ಆತಂಕಗಳು, ಭಯ ಇದೆಲ್ಲ ಶುರುವಾಗುತ್ತೆ. ಆ ವಸ್ತು ಸಿಕ್ಕಿಬಿಟ್ರೆ ನನಗೆ ಸಂತೋಷ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ವಸ್ತು ಬಂದಿದ ತಕ್ಷಣ ಕೆಲವೊಂದು ಗಳಿಗೆ ನಮಗೆ ಸಂತೋಷದ ಅನುಭವ ಆಗುತ್ತೆ. ಅದು ಸಂತೋಷ ಅಲ್ಲ, ಆದರೆ ನಾವು ಹಂಗೆ ಅಂದ್ಕೊಳ್ತೀವಿ, ಭ್ರಮೆನಲ್ಲಿ ಇರ್ತೀವಿ ನಾವು. ಯಾಕೆ? ನಮ್ಮಲ್ಲಿ ಅಜ್ಞಾನ ಇರೋ ಕಾರಣದಿಂದ. ಅದು ಬಂದು ಕೆಲವೇ ಸೆಕೆಂಡ್ಗಳಲ್ಲಿ ಅದರಿಂದ ಕೆಲವೊಂದು ಪ್ರಾಬ್ಲಮ್ಗಳು ಕೂಡ ಶುರುವಾಗುತ್ತೆ. ಆಗ ನಮ್ಗೆ ಅನುಭವಕ್ಕೆ ಬರುತ್ತೆ, ಅಯ್ಯೋ ನಾನು ದುಡ್ಡು ಬಂದರೆ ನಾನು ಸಂತೋಷವಾಗಿರ್ತೀನಿ ಅಂದ್ಕೊಂಡ್ರೆ, ಆದರೆ ಅದು ನಿಜ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಅನುಭವಗಳು ನಮಗಾಗಿರುತ್ತೆ, ಆದರೆ ನಾವು ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿರೋದಿಲ್ಲ. ಅದೇನು ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಭಗವಂತ ಇಂದ್ರಿಯ ಭೋಗಗಳೇ ದುಃಖಕ್ಕೆ ಕಾರಣ, ಅದು ಅನಿತ್ಯವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳು. ಈಗ ಒಂದೊಂದು ಇಂದ್ರಿಯಕ್ಕೂ ಅದರದೇ ಆದಂಥ ವಿಷಯಗಳಿರುತ್ತಲ್ಲ, ಯಾವಾಗ ಅದೆರಡೂ ಸೇರುತ್ತೋ, ಸಂಯೋಗವಾಗುತ್ತೋ, ಆಗ ಉತ್ಪನ್ನವಾಗುವಂಥ ಯಾವೆಲ್ಲ ಭೋಗಗಳಿದೆಯೋ ಅದು ಒಂದೊಂದು ಸರಿ ಏನನ್ಸುತ್ತೆ, ಓ ವಿಷಯೀ ಪುರುಷರು ಯಾರು ಇರ್ತಾರೋ, ಅಂದರೆ ಯಾರಿಗೆ ಅದರಲ್ಲೆಲ್ಲ ಆಸಕ್ತಿ ಇರುತ್ತೋ ವಿಷಯಗಳಲ್ಲಿ ಅಥವಾ ಈ ಜಗತ್ತಿನ ಭೋಗಗಳಲ್ಲಿ, ಅಂಥವ್ರಿಗೆ ಏನಾಗುತ್ತೆ, ಸುಖ ಇದು ಅಂತ ಅನಿಸುತ್ತೆ, ಭಾಸವಾಗುತ್ತೆ ಅಂತ ಹೇಳಿದ್ದಾರೆ. ಸುಖ ಅಲ್ಲ, ಸುಖನೇ ಅಂತ ಅವರಿಗೆ ಆ ರೀತಿ ಅನಿಸುತ್ತೆ ಅಂತ ಹೇಳ್ತಾ ಇರೋದು, ಆಯಿತಾ? ಆದರೆ ನಿಜವಾಗಲೂ ಅದು ನಮ್ಮ ದುಃಖಕ್ಕೆ ಕಾರಣವಾಗಿರುತ್ತೆ. ಮತ್ತು ಆದಿ ಅಂತ್ಯ ಇರುವಂಥದ್ದು ಅಂದರೆ ಏನು? ಅನಿತ್ಯ, ಅದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಹೇ ಅರ್ಜುನ, ಬುದ್ಧಿವಂತರಾಗಿರುವಂಥ ವಿವೇಕಿ ಪುರುಷರು ಇರ್ತಾರಲ್ಲ
ಅಂಥವರು ಅದರಲ್ಲಿ ರಮಿಸೋದಿಲ್ಲ. ಅದರಲ್ಲಿ ಯಾವುದ್ರಲ್ಲೂ ಅವ್ರಿಗೆ ಆಸಕ್ತಿನೂ ಇರೋದಿಲ್ಲ. ಅದನ್ನು ಅವ್ರು ಭೋಗಿಸೋದಕ್ಕೂ ಹೋಗೋದಿಲ್ಲ. ಅದರಲ್ಲಿ ಅಟ್ಯಾಚ್ಮೆಂಟು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಬುದ್ಧಿವಂತರಾಗಿರುವಂಥವ್ರು ವಿವೇಕಿ. ಅಂದರೆ ಜ್ಞಾನವನ್ನು ತಿಳ್ಕೊಂಡು ವಿವೇಕ ಜಾಗೃತವಾಗಿರುತ್ತೆ. ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡುವಂಥದ್ದು ಮತ್ತು ಯೋಚನೆ ಮಾಡುವ ಶಕ್ತಿ ಇರುತ್ತೆ. ಈಗ ನಮಗೇನು ಅನಿಸುತ್ತೆ ಅಂದರೆ ಇಂದ್ರಿಯಗಳಿಗೆ ಯಾವುದು ಸುಖ ಅಂತ ಅನಿಸುತ್ತೋ ಅದನ್ನೇ ನಾವು ಒಳ್ಳೆಯದು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದು ನಿಜವಾಗ್ಲೂ ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ಅಂತ ಅದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತೀವಿ. ಆದರೆ ನಿಜವಾಗ್ಲೂ ಸಂತೋಷ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ಯಾರು ಬುದ್ಧಿವಂತರಾಗಿರ್ತಾರೋ ವಿವೇಕಿಗಳಾಗಿರ್ತಾರೋ ಅವರು ಅಂಥ ವಿಷಯದಲ್ಲಿ ರಮಿಸೋದಕ್ಕೆ ಹೋಗೋದಿಲ್ಲ ಅಂತ ಇಲ್ಲಿ ಅರ್ಥ. ಇಷ್ಟ ಅರ್ಥ ಆಗಿದೆ ಅಲ್ವಾ? ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.